ಮತದಾರರ ಪಟ್ಟಿಯಲ್ಲಿ ಅಕ್ರಮ ಕಾಂಗ್ರೆಸ್ನ ಕೈಗೊಂಬೆಯಾದ ಕಂದಾಯ ಇಲಾಖೆ ಹಾಗೂ ಇತರೆ ಅಧಿಕಾರಿಗಳು. ಮಾಜಿ ಸಚಿವ ಬೆಳ್ಳುಬ್ಬಿ ಆರೋಪ. ಪಟ್ಟಣದ 5ನೇ ವಾರ್ಡ್ನ ಉಪಚುನಾವಣೆಗಾಗಿ ತಹಸೀಲ್ದಾರ್ ಕೊಟ್ಟಿರುವಂತಹ ಹೊಸ ಮತದಾರರ ಪಟ್ಟಿಯಲ್ಲಿ ಹಳೆಯ 20 ಮತದಾರರನ್ನ ಕೈಬಿಟ್ಟು ಬೇರೊಂದು ವಾರ್ಡ್ನ 40 ಮತದಾರರನ್ನಾಗಿ ಹೊಸದಾಗಿ ಸೇರ್ಪಡೆ ಮಾಡಿರುವುದು ಆಘಾತಕಾರಿ ಸಂಗತಿಯಾಗಿದೆ. ಇಲ್ಲಿನ ಅಧಿಕಾರಿಗಳು ಕಾಂಗ್ರೆಸ್ನ ಹಾಗೂ ಸಚಿವ ಶಿವಾನಂದ ಪಾಟೀಲ್ರ ಕೈಗೊಂಬೆಯಂತೆ ಕೆಲಸ ಮಾಡುತ್ತಿದ್ದಾರೆ ಎಂದು ಮಾಜಿ ಸಚಿವ ಎಸ್.ಕೆ. ಬೆಳ್ಳುಬ್ಬಿ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಜಿಲ್ಲಾಧಿಕಾರಿಗಳು, ತಹಸೀಲ್ದಾರರು, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಿಗೆ ಈ ಕುರಿತು ಪತ್ರ ಬರೆದಿದ್ದೇನೆ. ಮತದಾರರ ಪಟ್ಟಿಯನ್ನ ಜಿಲ್ಲಾಧಿಕಾರಿಗಳು ಪರಿಶೀಲನೆ ಮಾಡಬೇಕು. ಇದು ವಿಧಾನಸಭಾ ಚುನಾವಣೆಯಲ್ಲ, 5ನೇ ವಾರ್ಡ್ನಲ್ಲಿ ನಡೆದಿರುವ ಚುನಾವಣೆಯಾಗಿದೆ ಎಂದು ಅವರು ನಿಡಗುಂದಿಯಲ್ಲಿ ನ್ಯಾಯಸಮ್ಮತವಾದ ಚುನಾವಣೆಯನ್ನ ಮಾಡಬೇಕು ಎಂದು ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಶಿವಾನಂದ ಆವಟಿ, ಶಿವಾನಂದ ಮುಚ್ಚಂಡಿ, ಹನುಮಂತ ಬೇವಿನಕಟ್ಟಿ, ಸಂಗಮೇಶ್ ಗೂಗಿಹಾಳ್, ಗಣೇಶ್ ಕೊಚ್ಬಾಳ್ ಇದ್ರು. 5ನೇ ವಾರ್ಡ್ನ ಬಿಜೆಪಿ ಅಭ್ಯರ್ಥಿ ಈರಣ್ಣ ಗೋನಾಳ್ಗೆ ಬೆಂಬಲ ಇದೆ ಎಂದು ಘೋಷಿಸಿದರು. ಉಪಚುನಾವಣೆಯಲ್ಲಿ 1 ಸ್ಥಾನಕ್ಕೆ 7 ನಾಮಪತ್ರ ಸಲ್ಲಿಕೆಯಾಗಿವೆ ಎಂದು ಚುನಾವಣಾಧಿಕಾರಿಯೂ ಆಗಿರುವ ತಹಸೀಲ್ದಾರ್ ಎಡಿ ಅಮರವಾಡ್ಗಿ ತಿಳಿಸಿದ್ದಾರೆ. ಹಿಂದಿನ ಚುನಾವಣೆಯಲ್ಲಿ ನಿಡಗುಂದಿ ಪಟ್ಟಣದ 5ನೇ ವಾರ್ಡ್ನಿಂದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ನಮ್ಮ ನಗಲಿ ಹೋಗಿರ್ತಕ್ಕಂಥ ದಿವಂಗತರಾಗಿರ್ತಕ್ಕಂಥ ಪ್ರಹ್ಲಾದ್ ಪತ್ತಾರ್ ಅವರ ಸ್ಥಾನಕ್ಕೆ 5ನೇ ವಾರ್ಡಿಗೆ ಇದೇ ತಿಂಗಳು 17ನೇ ತಾರೀಕಿಗೆ ಮತದಾನ ನಡೀತಕ್ಕಂಥ ಸಂದರ್ಭದಲ್ಲಿ ಈ ದಿವಸ ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಇವತ್ತು ನಾವು ಈ ವಾರ್ಡಿಗೆ ಭಾರತೀಯ ಜನತಾ ಪಾರ್ಟಿಯ ಅಧಿಕೃತ ಅಭ್ಯರ್ಥಿಯಾಗಿ ಈರಣ್ಣ ಗೋನಾಳ್ ಅಂತಕ್ಕಂಥ ಅಭ್ಯರ್ಥಿಯನ್ನ ಈ ವಾರ್ಡಿನ ಯುವಕರು, ತಾಯಂದಿರು, ಹಿರಿಯರು ಎಲ್ಲರೂ ಸೇರಿ ಒಮ್ಮತದಿಂದ ಅಭ್ಯರ್ಥಿ ಅಂತ ಘೋಷಣೆ ಮಾಡಬೇಕು ಅಂತ ಅವರು ಮನವಿ ಮಾಡಿದರು. ಆ ಮುಖಾಂತರ ಇವತ್ತು ಅಧಿಕೃತವಾಗಿ ಈರಣ್ಣ ಗೋನಾಳ್ ಅವರನ್ನ ಭಾರತೀಯ ಜನತಾ ಪಾರ್ಟಿ 5ನೇ ವಾರ್ಡಿನ ನಿಡಗುಂದಿಯ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದೆ. ನಮ್ಮ ಮಂಡಲ ಅಧ್ಯಕ್ಷರು ಎಲ್ಲ ಜಿಲ್ಲಾಧ್ಯಕ್ಷರು ಸೇರಿ ಇಲ್ಲಿಯ ಕಾರ್ಯಕರ್ತರು, ಈ ವಾರ್ಡಿನ ಮತ್ತು ನಿಡಗುಂದಿಯ ಬಹುತೇಕ ನಾಗರಿಕರು ಇವತ್ತು ಹೊಸ ಮತಪತ್ರಿಕೆ ಬಂದರು. ತಹಸೀಲ್ದಾರ್ ಕೊಟ್ಟಿರತಕ್ಕಂಥ ಹೊಸ ಮತಪತ್ರಿಕೆಯಲ್ಲಿ ಹಿಂದೆ ಇದ್ದಂತ ಸುಮಾರು 20 ಮತದಾರರನ್ನ ಕೈ ಬಿಟ್ಟಿದ್ದಾರೆ. ಹೊಸದಾಗಿ ಬೇರೆ ವಾರ್ಡ್ನಲ್ಲಿರ್ತಕ್ಕಂಥ ಒಂದು 40 ಮತದಾರರನ್ನ ಇದಕ್ಕೆ ಸೇರ್ಪಡೆ ಮಾಡಿದಾರೆ ಅಂತಕ್ಕಂಥ ಒಂದು ಆಘಾತಕಾರಿ ವಿಷಯವನ್ನು ನನ್ನ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಮೊನ್ನೆ ಕೂಡ. ಇದು ಸರಿಯಾದ ಕ್ರಮ ಅಲ್ಲ. ಇದು ಸಾರ್ವತ್ರಿಕ ಚುನಾವಣೆ ಅಲ್ಲ, ಕೇವಲ 5ನೇ ವಾರ್ಡಲ್ಲಿ ಮಾತ್ರ ನಡೀತಕ್ಕಂಥ ಚುನಾವಣೆ. ಇವತ್ತಿನ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮತ್ತು ಇವತ್ತಿನ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಅವರ ಕೈಗೊಂಬೆಗಳಾಗಿ ಇಲ್ಲಿಯ ಕಂದಾಯ ಇಲಾಖೆ ತಹಸೀಲ್ದಾರ್ ಇರಬಹುದು ಮತ್ತು ಸಂಬಂಧಪಟ್ಟಂತಹ ಅಧಿಕಾರಿಗಳಿರಬಹುದು, ಅವರೆಲ್ಲ ಸೇರಿ ನಾಮಕಾವಾಸ್ತಿ ಅವ್ರನ್ನೊಂದು ಇಲ್ಲಿ ಅವ್ರನ್ನ ಒಂದು ಸಭೆ ಕರೆದಂಗೆ ಮಾಡಿ ಯಾರನ್ನು ಸೇರಿಸ್ತಾರೆ, ಯಾರನ್ನು ತೆಗಿತಾರ ಅಂತಕ್ಕಂಥ ಯಾರ ಗಮನಕ್ಕೂ ಬಂದಿಲ್ಲ. ಮೀಟಿಂಗಿಗೆ ಏನೋ ಕಾಂಗ್ರೆಸ್ನವ್ರನ್ನ ಬಿಜೆಪಿ ಕರೆದಂತ ನೆಪ ಮಾಡಿದಾರ. ಅದು ಯಾರನ್ನು ಸೇರಿಸ್ತೀವಿ, ಯಾರನ್ನು ತೆಗಿತೀವಿ, ಯಾಕೆ ಸೇರಿಸ್ತೀವಿ ಅಂತಕ್ಕಂಥ ಸಹಕಾರಣವನ್ನು ಯಾರ ಮುಂದೆ ಕೊಟ್ಟಿಲ್ಲ ಇವರು. ಹೀಗಾಗಿ ಆ ಒಂದು ಬ್ಯೂರೋ ರಿಪೋರ್ಟ್ ಅಲಿ ಮಕಾಂದಾರ್, ಭಾರತ ವೈಭವ ನ್ಯೂಸ್, ನಿಡಗುಂದಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.